ವೆರಿ ಗುಡ್ ಆಫ್ಟರ್ನೂನ್. ಇನ್ಫ್ರಾಸ್ಟ್ರಕ್ಚರ್ ಯಾಕೆ ಬೇಕು ಅನ್ನುವಂಥದ್ದು ಮೂಲಭೂತ ಸೌಕರ್ಯಗಳನ್ನು ಪಡೀಲಿಕ್ಕೆ. ನಾವು ರೋಡ್ವೇ ನೋಡಿದ್ದೀವಿ, ರೈಲ್ವೇಸ್ ನೋಡಿದ್ದೀವಿ. ದಿಸ್ ಈಸ್ ಒನ್ ಕಾನ್ಸೆಪ್ಟ್, ಪೋರ್ಟ್ವೇ ಅಂದರೆ ಸಮುದ್ರದ ಮಾರ್ಗದಿಂದ ಯಾವ ರೀತಿಯ ಕಾರ್ಗೋ ಶಿಪ್ಮೆಂಟ್ ಅಥವಾ ಪ್ಯಾಸೆಂಜರ್ ಶಿಪ್ಮೆಂಟನ್ನು ಹೊತ್ತು ಒಯ್ಯುತ್ತೆ ಅನ್ನುವಂಥದ್ದು. ಸೊ ಈ ಚಾಪ್ಟರು ಇನ್ಫ್ರಾಸ್ಟ್ರಕ್ಚರಲ್ಲಿ ಎಷ್ಟು ಮುಖ್ಯ ನಿಮಗೆ ಗೊತ್ತು. ಚೀಪೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಪೋರ್ಟ್ವೇ. ಯಾಕೆ ಅದನ್ನು ಚೀಪೆಸ್ಟ್ ಅಂತಾರೆ? ಸಿ ರೂಟಿಂದ ಆದರೆ ಲಾಂಗೆಸ್ಟ್ ಟ್ರಾವೆಲ್ ಇರ್ತದೆ. ಸೊ ಒನ್ಸ್ ಮೂವ್ ಆಯಿತು ಅಂತಂದರೆ ಎಷ್ಟೋ ಪರ್ ಕ್ಯಾಪಿಟಲ್ ಇನ್ಕಮ್ಮು ಲಾಸ್ ಆಯಿತು ಅಥವಾ ಆ ಒಂದು ಎಕ್ಸ್ಪೆಂಡಿಚರ್ ಹ್ಯೂಜ್ ಇದೆ ಅಂತ. ಸೊ ಇನಿಷಿಯಲ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಇರ್ತದೆ, ಮೇಂಟೆನೆನ್ಸ್ ಕೂಡ ಜಾಸ್ತಿ ಇರ್ತದೆ. ಸೊ ದಟ್ ಈಸ್ ವೈ ಲಾಂಗೆಸ್ಟ್ ಫೀಸಿಬಿಲಿಟಿ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಈ ಟಾಪಿಕ್ಕಿಗೆ ಕರೀತಾರೆ. ಯು ಪಿ ಎಸ್ ಸಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಟಾಪಿಕಲ್ಲಿ ಅಟ್ಲೀಸ್ಟ್ ರೋಡ್ವೇ, ಏರ್ವೇ, ಪೋರ್ಟ್ವೇ ಮತ್ತು ನಿಮ್ಮ ರೈಲ್ವೇ ಅದಷ್ಟು ಸೇರಿ ಯಾವುದಾದ್ರೂ ಒಂದು ಕ್ವಶನ್ ಕೇಳ್ಬೋದು. ಸೊ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಕ್ಟರ್ ಅಂತ ಕರಿಬೋದು. ಮತ್ತು ಎಕನಾಮಿಕ್ ಪ್ರಾಸ್ಪ್ಯಾರಿಟಿ ನೋಡಿದಾಗ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಅಂತ ಏನು ನಾವು ಕರಿತೀವಿ ನಮ್ಮನ್ನು, 4.19 ಟ್ರಿಲಿಯನ್ ಕೆಪಾಸಿಟಿ ಅಂತ ಅಥವಾ 5 ಟ್ರಿಲಿಯನ್ ಕೆಪಾಸಿಟಿಗೆ ನಾವು ರೀಚ್ ಆಗಬೇಕು ಅನ್ನುವಂಥದ್ದು. ಪಾಪ್ಯುಲೇಷನ್ ನೋಡಿದ್ರೆ ನಮ್ಮದು 1.43 ಪಾಪ್ಯುಲೇಷನ್ ಇದೆ. ಈಗೆಲ್ಲ ನೋಡಿದಾಗ ಈ ಪೋರ್ಟ್ವೇಯ GDP 8 to 9% ಏನಿದೆ ಅದು ನಮಗೆ ಅವಶ್ಯಕತೆ ಇದೆ. ಸೊ ಈ ಹಲವಾರು ಪ್ರಾಜೆಕ್ಟ್ಗಳು ನೋಡಿರ್ತೀರಿ ನ್ಯೂಸ್ ಪೇಪರ್ಸಲ್ಲಿ ಅಥವಾ ಮ್ಯಾಗಝೈನ್ಸಲ್ಲಿ. ಸಾಗರಮಾಲಾ ಪ್ರಾಜೆಕ್ಟು, ಭಾರತ್ ಪೋರ್ಟ್ವೇ ಅಥಾರಿಟಿ ಆಫ್ ಇಂಡಿಯಾ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೆ ಅಂತ. ಯಾಕಿವೆಲ್ಲ ಅಂತ ನೋಡಿದಾಗ ಎಕನಾಮಿಕ್ ಟ್ರಾನ್ಸಾಕ್ಷನಲ್ಲಿ ಮೋರ್ ದ್ಯಾನ್ 90% ಆಫ್ ದ ಏನು ನಮ್ಮ ಕಾರ್ಗೋ ವೆಲಾಸಿಟಿ ಇಂಟರ್ನ್ಯಾಷನಲ್ ಟೂರಿಸಮಿಂದ ಬರ್ತದೆ ಅದೆಲ್ಲ ಶಿಪ್ಮೆಂಟಿಂದಲೇ ಬರುವಂಥದ್ದು. ಸೊ ಇಟ್ ಈಸ್ ಎ ವೆರಿ ಫೀಸಬಲ್. ಇನ್ನು ಪ್ಯಾಸೆಂಜರ್ ಅಂತ ನೋಡಿದಾಗ 70% ಹೋಲ್ಡ್ ಇದೆ ಟ್ರಾಫಿಕ್ಕು, ಹೌದಾ? ಸೊ ಮೋರ್ ದ್ಯಾನ್ ಟ್ರಾಫಿಕ್ ಯಾವುದು ಇನ್ಲ್ಯಾಂಡ ಅಲ್ಲ, ಇಂಟರ್ನ್ಯಾಷನಲ್ ಗೆಸ್ಚರ್ ಆಫ್ ಅಪಿಯರೆನ್ಸ್ ಅಂತ. ಸೊ ಇದು ಒಂದು ಕಾರಣ. ಈಗ ಮೇಯ್ನಾಗಿ ಸ್ಟ್ಯಾಟಿಸ್ಟಿಕ್ಕಲ್ಲಿ ಗಮನಿಸಿದಾಗ ಯು ಹ್ಯಾವ್ ಮೇಜರ್ ಪೋರ್ಟ್ಸ್ ಆ್ಯಂಡ್ ನಾನ್ ಮೇಜರ್ ಪೋರ್ಟ್ಸ್ ಅಂತ ಕರೀತಾರೆ, ಹೌದಾ? 200+ ನಾನ್ ಮೇಜರ್ ಇದೆ. ಹಾಗೆ ನೋಡಿ, ಇಲ್ಲಿ ನೋಡಿ, ಈ ಸ್ಟ್ಯಾಟಿಸ್ಟಿಕ್ಕನ್ನು ಗಮನಿಸಿ, 12 ಮೇಜರ್ ಪೋರ್ಟ್ಸ್ ಇದೆ. ಅಷ್ಟೇನ ಸರ್ ಅಂತ ಕೇಳಿದರೆ ಇಟ್ ಈಸ್ ಎ ಬಿಗ್ ಮ್ಯಾನ್ಷನ್, ಹೌದಾ? ಇದೆಲ್ಲ ಯಾರು ನೋಡ್ಕೋತಾರೆ? ಸೆಂಟ್ರಲ್ ಗೌರ್ಮೆಂಟ್ ನೋಡ್ಕೋತಾರೆ 12 ಮೇಜರ್ ಪೋರ್ಟನ್ನು. ಅದೇ 200+ ನಾನ್ ಮೇಜರ್ ಪೋರ್ಟ್ಸ್ ಇದೆ, ಈಗೆಲ್ಲ ಸ್ಟೇಟ್ ನೋಡ್ಕೊಳ್ಳುತ್ತೆ, ಆಯಾಯ ಸ್ಟೇಟ್. ಈಗ ನಮ್ಮನ್ನು ಮಿನಿಸ್ಟ್ರಿ ಆಫ್ ಇನ್ಲ್ಯಾಂಡ್ ಪೋರ್ಟ್ ಅಂತ ಇದ್ದಾರೆ, ಮಂಕಾಳು ವೈದ್ಯ. ಸೊ ಹೀಗೆ MLA ಆಫ್ ಬರ್ಕಂಡ್, ಹೌದಾ? ಸೊ ಅವರು ಮಿನಿಸ್ಟರ್ ಇವಾಗ. ಮೊದಲು ಅಂಗಾರ ಇದ್ದರು, ಪುತ್ತೂರು ಸುಳ್ಯಗ MLA. ಸೊ ಈ ಥರದ ಪ್ರತಿಯೊಂದು ಸ್ಟೇಟನ್ನು ಇನ್ಲ್ಯಾಂಡ್ ವಾಟ್ರು ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ. ಈ ಯಾಕೆ ಇದನ್ನು ಹೀಗೆ ಮಾಡಿದ್ದಾರೆ? ಒಬ್ಬರೇ ಮಾಡ್ಬೋದಿತ್ತಲ್ಲ. ಅಂದರೆ ಲಿಸ್ಟಲ್ಲಿ ಕನ್ಕರೆಂಟ್ ಲಿಸ್ಟಲ್ಲಿದೆ ಇದು ಇನ್ಫ್ರಾಸ್ಟ್ರಕ್ಚರ್, ಹೌದಾ? ಆ್ಯಂಡ್ ಮೋರ್ ಓವರ್ ಇವಾಗ ಇಷ್ಟು ಕೆಪಾಸಿಟಿ ನೋಡಿ, 12 ಮೇಜರ್ ಪೋರ್ಟ್, 200+ ನಾನ್ ಮೇಜರ್ ಪೋರ್ಟ್, ಜೊತೆಗೆ ನೇವಲ್ ಬೇಸ್ ಎಷ್ಟು ಇಂಪಾರ್ಟೆಂಟ್ ಇದೆ. ಇಡೀ ಇಂಡಿಯಾವನ್ನು ಲೆಕ್ಕ ಹಾಕಿ ನೋಡಿ. ದಿಸ್ ಇಸ್ ಎನ್ ಇಂಡಿಯಾ, ಓಕೆ? ದಿಸ್ ಇಸ್ ಎನ್ ಇಂಡಿಯಾ, ಹೌದಾ? ಈ ಇಂಡಿಯಾದಲ್ಲಿ ನಿಮಗೆ ಪೋರ್ಟ್ ಅಂತ ಬರೆಯೋದು ಎಲ್ಲಿ ಬರೀತೀರಿ ನೀವು? ಪೋರ್ಟ್ ಅಂತ ದಿಸ್ ಇಸ್ ಜಮ್ಮು ಕಾಶ್ಮೀರ್, ರೈಟ್? ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಪೋರ್ಟ್ ಇದೆ, ಹೌದಾ? ಸೊ ಇಫ್ ಯು ಕಾನ್ಸಂಟ್ರೇಟ್ ದಿಸ್, ಗುಜರಾತು, ಓಕೆ? ಇಲ್ಲಿಂದ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ಇಲ್ಲಿ ಸ್ವಲ್ಪ ಗೋವಾ, ನೆಕ್ಸ್ಟ್ ತಮಿಳ್ನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ, ಒರಿಸ್ಸಾ, ಅಪ್ ಟು ಛತ್ತೀಸ್ಗಢ, ಪಶ್ಚಿಮ ಬಂಗಾಳ ಟು, ಹೌದಾ? ಇನ್ನು ಈ ಕಡೆ ನಾರ್ತ್ ಈಸ್ಟ್ ಅಂತ ಬಂದರೆ ಅಬ್ವಿಯಸ್ಲಿ ಇದು. ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಇಲ್ಲಿ ಮಯನ್ಮಾರ್ ಇದೆ, ಓಕೆ? ಇಲ್ಲಿ ಯಾಕೆ ಇಲ್ಲಿ ಇಲ್ವಾ? ಇಲ್ಲ. ಸೊ ಈ ನೇವಲ್ ಬೇಸ್ ಏನಿದೆ, ದಟ್ಸ್ ಎ ಮೇಜರ್ ಕ್ರೈಟೀರಿಯಾ ಟು ಎಕನಾಮಿಕ್ ಟ್ರಾನ್ಸಾಕ್ಷನ್ ಟುವರ್ಡ್ಸ್ ಆ್ಯನ್ ಎಕಾನಮಿ. ಈ ಪಾಶ್ಚಿಮಾತ್ಯ ದೇಶಗಳಿಂದ ನಮಗೆ ಇಲ್ಲಿಗೆ ಬರ್ತದೆ ಶಿಪ್ಮೆಂಟ್, ಆ್ಯಂಡ್ ಪೂರ್ವ ದೇಶಗಳಿಂದ ಇಲ್ಲಿಗೆ ಬರ್ತದೆ ಶಿಪ್ಮೆಂಟ್, ಕರೆಕ್ಟ್? ಸೊ ಇದನ್ನೆಲ್ಲ ನೋಡಿದಾಗ ವರ್ಸಟಾಲಿಟಿ ಇನ್ ನೇಚರ್ ಆಫ್ ಎಕನಾಮಿಕ್ GDP ಅಂತ. ಆದರೂ ಕೂಡ 8 to 9% ಇದೆ ಅಂತಂದರೆ ಆಶ್ಚರ್ಯ, ಹೌದಾ? ಆದರೆ ಏನಾಗುತ್ತೆ, ಶಿಪ್ಮೆಂಟ್ ಬರೋದು ದೊಡ್ಡ ವಿಷಯ ಅಲ್ಲ, ವಾಪಸ್ಸಾಗಿ ಹೋಗುವಾಗಲೂ ಲೋಡ್ ಆಗಬೇಕು, ಬರುವಾಗಲೂ ಲೋಡ್ ಆಗಬೇಕು. ಸೊ ಎಷ್ಟೋ ಮಿಲಿಯನ್ ಟನ್ಸ್ ಅಷ್ಟು ಒಂದು ಆ್ಯನಮಲ್ಲಿ ಅಂದರೆ ಒಂದು ಇಯರಲ್ಲಿ ಟ್ರಾನ್ಸಾಕ್ಟ್ ಆಗುತ್ತೆ.
ಈಗ ನೋಡಿ ಅದನ್ನು ಸ್ಟ್ಯಾಟಿಸ್ಟಿಕಲ್ಲಿ ಹೇಳಿದ್ದೀವಿ. ಕಾರ್ಗೋ ಹ್ಯಾಂಡಲ್ಡ್ ಕೆಪಾಸಿಟಿ ಎಷ್ಟಿದೆ ಒಂದು ಪೋರ್ಟಿಗೆ, 2600+ ಟನ್ ಪರ್ ಆ್ಯನಮ್ ಅಂತ. ಆದರೆ ನಾವು ಯೂಸ್ ಮಾಡ್ತಿರೋದು 1400 MTPA ಅಂತ. ಇನ್ನೊಂದು ವಿಷಯ ಏನು, ಇಷ್ಟು ಕೆಪಾಸಿಟಿ ಇದೆ, ಅಷ್ಟು ಕೆಪಾಸಿಟಿಯನ್ನು ಯೂಸ್ ಮಾಡಬೇಕಂತ ಯೂಸ್ ಮಾಡೋಣ. 500 ಟನ್ ಅವೇ ಆಗಿರ್ತದೆ. ಯಾಕೆ, ಜಾಸ್ತಿ ಲೋಡು ಆಗಿದ್ದರೆ ಅದರ ಕೆಪಾಸಿಟಿ ಜಾಸ್ತಿ ಲೋಡಿಗೆ. ಬಟ್ ಸೀಶೋರ್ ಹಾಗೇ ಇರ್ತದೆ, ಯಾವಾಗೂ ಮಾನ್ಸೂನ್ ಇರ್ತದೆ, ಎರಾಡಿಕೇಷನ್ ಇರ್ತದೆ, ಫ್ಲಕ್ಚುಯೇಷನ್ ಇರ್ತದೆ, ಹೌದಾ. ಫಸ್ಟ್ ಆಫ್ ಆಲ್ ಈ ಸೀ ರೂಟನ್ನು ನಮ್ಮ ಇಂಡಿಯಾಗೆ ಪರಿಚಯ ಮಾಡಿದವರು ಯಾರು ಅಂತ ನೋಡಬೇಕಲ್ಲ. ಸೊ ಯಾರಿರ್ಬೋದು, ಮಾಡರ್ನ್ ಹಿಸ್ಟ್ರಿ ಚಾಪ್ಟರ್ ನೋಡಿದ್ದೀರಾ, ಅದರಲ್ಲಿ ಪೋರ್ಚುಗೀಸ್ ಅರೈವಲ್ ನೋಡಿದ್ದೀರಾ, ಯಾರಿರ್ಬೋದು, ಹೆಸರು ನೆನಪಾಗುತ್ತಾ? ವಾಸ್ಕೋ ಡ ಗಾಮ ಅಂತ ಕೇಳಿರ್ತೀರಾ, ಹೌದಾ. 1400 ಇಸವಿಯಲ್ಲಿ ಬಂದರು, ಇಂಡಿಯಾವನ್ನು ಕಂಡುಹಿಡಿಬೇಕು ಅಂತ. ಕೇಪ್ ಆಫ್ ಗುಡ್ ಹೋಪ್ ಅಂತ ಕರೀತಾರಲ್ಲ, ಸೊ ಅದನ್ನು ನೀವು ಆರಾಮ್ಸೆ ಬರಿಬೋದು ಇಲ್ಲಿ, ಕರೆಕ್ಟ್. ದಟ್ ಇಸ್ ವೈ ವಿ ನೋ ಇಟ್. ಅದಾದಮೇಲೆ ನಮ್ಮ ರಾಜಮನೆತನಗಳನ್ನು ಮೆನ್ಷನ್ ಮಾಡಬೇಕಲ್ಲ, ಯಾರು ಇರ್ಬೋದು, ರಾಜರಾಜ ಚೋಳ 1, ಈಗ ಗ್ರೇಟ್ ನೇವಲ್ ಎಕ್ಸ್ಪರ್ಟ್. ಯಾಕೆ, ನಮ್ಮ ಕರ್ನಾಟಕದ ಇಮ್ಮಡಿ ಪುಲಕೇಶಿ, ಹೌದಾ, ಅವರನ್ನು ಮರ್ತೇ ಬಿಡ್ತಾರೆ ಎಲ್ಲರೂ. ಹೀಗೆ ನಾಟ್ ಓನ್ಲಿ ದ ಸಾರ್ವಭೌಮ ಆಫ್ ದಕ್ಷಿಣ ಪತೇಶ್ವರ, ಈಗ ಆಲ್ಸೋ ಫಾರ್ ದ ನಾರ್ತ್ ಉತ್ತರ ಪತೇಶ್ವರ ಕೂಡ. ಇಡೀ ಭಾರತ, ಅಖಂಡ ಭಾರತ ಅಂತೇನಿತ್ತು ಮೊದಲು, ಈ ಕರ ಇಕ್ಕಲ್ವಾ ಭಾರತ ನೋಡಿ, ಈ ಕರ ಇದು ನಮ್ಮ ಈಗಿನ ಭಾರತ. ಆದರೆ ಮೊದಲಿನ ಭಾರತ ಹೇಗಿತ್ತು ಅನ್ನೋದು ಬೇಕಲ್ಲ. ಮೊದಲಿನ ಭಾರತ ಹೇಗಿತ್ತು, ಇದು ಕೂಡ ಭಾರತ ಇತ್ತು, ಕರೆಕ್ಟ್. ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಇಲ್ಲಿ ಭೂತಾನ್, ನೇಪಾಳ, ಬಾಂಗ್ಲಾದೇಶ್ ಆ್ಯಂಡ್ ಮಯನ್ಮಾರ್. ಆಗಿನ ಅಂಗಮಂಗ ಕಳಿಂಗ ಅಂತೇನು ಕರೀತಾರಲ್ಲ, ಕಳಿಂಗ ಅಂದ್ರೇನು, ಶ್ರೀಲಂಕಾ, ಅದು ನಮ್ಮದೇ ಇತ್ತು. ಅಂಗಮಂಗ ಕಳಿಂಗ, ಈಗೇನು ಅಫ್ಘಾನಿಸ್ತಾನ್ ಅಂತ ಏನು ಕರೀತಾ ಇದ್ರು, ಅದು ನಮ್ಮದೇ ಇತ್ತು. ಈ ಗಾಂಧಾರಿ ಅಂತ ಕೇಳಿದ್ದೀರಾ ಮಹಾಭಾರತದಲ್ಲಿ, ಆ ಗಾಂಧಾರಿ ಅವ್ರು ಎಲ್ಲಿಂದ ಬಂದಿದ್ರು, ಅಫ್ಘಾನಿಸ್ತಾನ್. ನವಕುಶ ಅವರೆಲ್ಲ ಬಾರ್ನ್ ಆಗಿದ್ದೀನಿ ಇಲ್ಲಿ. ಸೊ ದಿಸ್ ಈಸ್ ಅಖಂಡ ಭಾರತ, ಕರೆಕ್ಟ್. ಯಾಕೆ, ಈ ರಷ್ಯಾ ಕೂಡ ನಮ್ಮದೇ ಆಗಿತ್ತು ಅಂತಾರೆ ಪ್ರಾಚೀನ ಇತಿಹಾಸ ನೋಡಿದಾಗ, ಓಕೆ. ಸೊ ಜಾಂಬವಂತ ರಾಮಾಯಣದಲ್ಲಿ ಅಲ್ಲಿಂದಲೇ ಬಂದವರು, ಜಾಂಬವಂತ, ಗೊತ್ತಾಯ್ತಾ. ಸೊ ನಮ್ಮದು ಇತಿಹಾಸ ಭಯಂಕರ ಇದೆ, ಸುಮ್ಮನೆ ನಮ್ಮ ಇತಿಹಾಸ ಇಲ್ಲ ಅಂತ. ಸೊ ರಾಜರಾಜ ಚೋಳ 1 ನಂಬರ್ 1. ನಂಬರ್ 2 ಆ ಸ್ಥಾನದಲ್ಲಿ ಯಾರು ಅದನ್ನು ಫೇಮಸ್ ಮಾಡಿದ್ರು ಅಂತ ಕೇಳೋದಾದರೆ ವಿಜಯನಗರ ಅರಸರು, ಕೃಷ್ಣದೇವರಾಯ, ಕರೆಕ್ಟ್. ಇನ್ನೂ ಒಂದು ಹೆಜ್ಜೆ ಇರಬೇಕು ಅಂದರೆ ಇಮ್ಮಡಿ ಪುಲಕೇಶಿ. ನೇವಲ್ ಬೇಗಿನ ಮೂಲಕವೇ ಪೂರ್ವ ಪಶ್ಚಿಮ ಅಂತ ರಾಜ್ಯಗಳು ಅಥವಾ ದಕ್ಷಿಣ ರಾಜ್ಯಗಳನ್ನು ವಶಪಡಿಸ್ಕೊಂಡ್ರು ಅಂತ ಈಗೆಲ್ಲ ಬರೀಬೋದಲ್ಲ. ಇಟ್ಸ್ ನಾಟ್ ಲೈಕ್ ದ್ಯಾಟ್ ಓನ್ಲಿ ಪ್ರಾಸ್ಪಾರಿಟಿ ಆಫ್ ದ ಜನರಲ್ ಹಿಸ್ಟ್ರಿ, ರೈಟ್. ಇಟ್ಸ್ ಆಲ್ಸೋ ಫಾರ್ ದ ಹೌ ಇಂಡಿಯಾ ಈಸ್ ಓವರ್ವೆಲ್ಮಿಂಗ್ ಆನ್ ಪ್ರೊಜೆಕ್ಷನ್, ಹೌದಾ. ಸೊ ಇವಾಗ ಈಗೆಲ್ಲ ಮೇನಾಗಿ ಫೋಕಸ್ ಮಾಡಬೇಕಾಗಿರೋದು ಎಸ್ ಅಫ್ಕೋರ್ಸ್ ಜನರಲ್ ಹಿಸ್ಟ್ರಿ. ಈಗ ಟಾಪ್ ರ್ಯಾಂಕ್ ಅಂತ ಎಲ್ಲ ಕರೀತಾರೆ ಒಂದೊಂದು ವಿಷಯದಲ್ಲಿ. ಪೋರ್ಟ್ ವೇ ಅಥಾರಿಟಿ ಆಫ್ ಇಂಡಿಯಾ ನಮ್ಮದು, ಅದು ಮಿನಿಸ್ಟರ್ ಆಫ್ ಪೋರ್ಟ್ ಯೂನಿಯನ್ ಲಿಸ್ಟ್ ಅಂತ ಸೇರುತ್ತೆ, ನಾನ್ ಮೇಜರ್ ಲಿಸ್ಟು ಸ್ಟೇಟಿಗೆ ಸೇರುತ್ತೆ, ಇನ್ಲ್ಯಾಂಡ್ ವಾಟರ್ ಸರ್ವೆ ಅಂತ, ಹೌದಾ. ಈಗ ಟಾಪ್ ನಾಚ್ ಪೋರ್ಟಲ್ಲಿ ನಮ್ಮದು 50 ರ್ಯಾಂಕ್ ಒಳಗೆ ಇದೆ. ಅದು ಫ್ಲಕ್ಚುವೇಟ್ ಆಗುತ್ತೆ, ಹೇಗೆ, ಪ್ಯಾಸೆಂಜರ್ ಒಂದು, ಟ್ರಾಫಿಕ್ ಆಫ್ ವಾಲ್ಯೂಮ್ ಆಫ್ ಪೀಪಲ್ ಒಂದು. ಸೊ ಇಂಟರ್ನ್ಯಾಷನಲ್ ಇದರಲ್ಲಿ ಎಷ್ಟು ತೊಗೊಬಂತು, ನಾವೆಷ್ಟು ಕೊಟ್ಟಿದ್ದೀವಿ, ಎಕ್ಸ್ಪೋರ್ಟ್ ಇಂಪೋರ್ಟ್, ಈಗ ಎಲ್ಲದರ ಮೇಲೆ ಒಂದು ರ್ಯಾಂಕ್ ಡಿಸೈಡ್ ಆಗುತ್ತೆ. ಸೊ ಟಾಪ್ 50 ನಾವಿದ್ದೇವೆ. ಆ್ಯಂಡ್ ನಮ್ಮದು 7500 ಕಿಲೋಮೀಟ್ರು ಕೋಸ್ಟಲ್ ನೆಟ್ವರ್ಕ್ ಇದೆ, ಹೌದಾ. ಮಂಗಳೂರಿಗೆ ಮೇಜರ್ ಪೋರ್ಟ್, ಕೋಲ್ಕತ್ತಾ, ಇಲ್ಲಿ ಕೊಚ್ಚಿ, ಅದೆಲ್ಲ ಭಯಂಕರ ನೇವಲ್ ಬೇಸಿಗೆ. ನೇವಲ್ ಬೇಸ್ ಈಗ ಒಂದು ಉದಾಹರಣೆ, ಒಂದು ಪೋರ್ಟ್ ಅನ್ನೋದು ನೇವಲ್ ಬೇಗ ಅಥವಾ ಟ್ರಾಫಿಕ್ ಆಫ್ ಪೀಪಲ್ನ ಅಥವಾ ಗೂಡ್ಸ ಕಾರ್ಗೋನ ಎಲ್ಲವೂ ಸೇರಿ. ಸೊ ನೇವಲ್ ಬೇಗಿಗೆ ಇವೆರಡು ಅಟ್ಯಾಚ್ ಆಗಲ್ಲ. ದೇರ್ ಇಸ್ ನೋ ಬಿಸ್ನೆಸ್ ಓವರ್ ದೇರ್, ಓನ್ಲಿ ದ ಆಪರೇಷನ್ ಆಫ್ ನೇವಲ್, ಹೌದಾ. ಸೊ ಅದಕ್ಕೆ ಕೆಲವೊಂದು ಕ್ರೂಷನ್ ಇರ್ತದೆ. ಆ ಕ್ರೂಷನ್ ಲಿಸ್ಟೆಲ್ಲ 12th ಲಿಸ್ಟಲ್ಲಿ ಯೂನಿಯನ್ ಲಿಸ್ಟಲ್ಲಿ ಸೇರಿಕೊಳ್ಳುತ್ತೆ. ಆ್ಯಂಡ್ ವಿಚ್ ಈಸ್ ಎ ಕಾರ್ಗೋ ಸ್ಮಾಲ್ ನಾನ್ ಪೋರ್ಟ್ ಏನಿದೆ ಅದು ಮೈನರ್ ಪೋರ್ಟ್ ಅಂತ ಕರೀತಾರೆ, ಸ್ಟೇಟಿಗೆ ಕರೀತಾರೆ. ನೆಕ್ಸ್ಟ್ ನೋಡಿ, ಓಲ್ಡೆಸ್ಟ್ ಪೋರ್ಟ್ ಅಂತ ನೀವು ನೋಡೋದಾದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಅಂತ ಕರೀತಾರೆ. ಅವ್ರು ಯಾರು ಶ್ಯಾಮ್ ಪ್ರಸಾದ್ ಮುಖರ್ಜಿ?
ಈ ಜಮ್ಮು ಕಾಶ್ಮೀರ ಆರ್ಟಿಕಲ್ 370 ಬೇಡ ಅಂತ ಫಸ್ಟ್ ಯಾರಾದರೂ ಹೇಳಿಗಿದ್ರೆ ಅದು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು. ಆ ಜಮ್ಮು ಕಾಶ್ಮೀರಾಗ ಒಂದು ಫ್ರೀಡಮ್ಮಿಗೆ ತುಂಬ ಫೈಟ್ ಮಾಡಿದ್ದಾರೆ. ಸೊ ಅವರ ನೇಮನ್ನು ಇಟ್ಟಿದ್ದಾರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತ. ಆ್ಯಂಡ್ ಹೊಸತ್ತು ಯಾವುದಾದ್ರೂ ಬಂದಿದೆಯಾ ಅಂತ ಕೇಳೋದಾದರೆ ಒಂದು ಕೇರಳದ ವೆನ್ ಪೋರ್ಟ್ ಅಂತ ಇದೆ. ಅದು ಇವಾಗ ಡೀಪ್ ಸಿ ಪೋರ್ಟ್ ಆಗಲಿಕ್ಕೆ AI ಟೆಕ್ನಾಲಜಿ, ಮಾಡರ್ನ್ ಟೆಕ್ನಾಲಜಿಗಳು ಅಪ್ಲಿಪ್ ಆಗಬೇಕು. 2021 ರೂಪುರೇಷೆ ಕೊಟ್ಟಿದ್ದಾರೆ. ಸೊ ಇನ್ನೂ ಅದು ಫೀಸಿಬಲ್ ಸ್ಟೇಟಲ್ಲಿದೆ. ಸೊ ಇದನ್ನು ನೀವು ಬರೀಬೋದು ಅದ್ಭುತವಾಗಿ. ಹಾಗೆ ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಎಷ್ಟಿದೆ? 14 ಲ್ಯಾಕ್ ಡೈರೆಕ್ಟ್, ಇಂಡೈರೆಕ್ಟ್ ಗೊತ್ತೇ ಇಲ್ಲ. ಕರೆಕ್ಟ್. ಈಗ ಎಂಪ್ಲಾಯ್ಮೆಂಟ್ ಮೀನ್ಸ್ ಓನ್ಲಿ ದ ನೇವಲ್ ಆಫೀಸರ್ಸ ಅಲ್ಲ, ಮರ್ಚೆಂಟ್ಶಿಪ್ ಅಂತ ಕರೀತಾರೆ. ಅಲ್ಲ ಅಂದರೆ ಏನು? ಎವ್ರಿ ಬಡಿ 14 ಲ್ಯಾಕ್ ಪೀಪಲ್ ಇಸ್ ನಾಟ್ ಎ ಜೋಕ್ ಎಟ್ ಆಲ್. ಈವನ್ ದ ಪೆನ್ಸಿಲ್ ಆಫ್ 7,500 ಕಿಲೋಮೀಟರ್ಸ್ ಕೋಸ್ಟಲ್ ಲೈನ್. ಕರೆಕ್ಟ್. ಈಗ ರೋಡ್ವೇ, ರೈಲ್ವೆ, ಪೋರ್ಟ್ವೇ, ಏರ್ವೇ ಯಾವುದು ಪ್ರಾಮುಖ್ಯ ಅಂತ ನೋಡೋದಾದರೆ ಎಲ್ಲವೂ ಪ್ರಾಮುಖ್ಯ. ಹಾಗೆ ಇಡೀ ಇಂಡಿಯಾಗ ರಫ್ತು ಮತ್ತು ಆಮದು ಅಂದರೆ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಏನಿದೆ ನಿಂತಿರೋದೇ ಪೋರ್ಟ್ವೇಯಲ್ಲಿ. ಹೌದಾ? ಯಾರೂ ಏರೋಪ್ಲೇನಿಗೆ ಹಾಕಿ ತೊಗೊಂಬರೋದಿಲ್ಲಲ್ಲ. ಸೊ ಇಲ್ಲಿ ಮ್ಯಾಕ್ಸಿಮಮ್ ನೋಡಾಗುತ್ತೆ. ಇಫ್ ಯು ವಾಂಟ್ ಟು ಗೋ ಟು ಸಿಲೋನ್, ದಟ್ ಈಸ್ ಶ್ರೀಲಂಕಾ, 23 ಕಿಲೋಮೀಟರ್ ಫ್ರಮ್ ಧನುಷ್ಕೋಡಿ, ತಮಿಳ್ನಾಡು. ಹೌದಾ? ಸೊ ಇವಾಗ ಅಲ್ಲಿಗೆ ಹೋಗಬೇಕಂದ್ರೆ ಚೀಪೆಸ್ಟ್ ರೂಟ್ ಯಾವುದು ಅಂತಂದರೆ ಇದೆ ಪೋರ್ಟ್ವೇ. ಕರೆಕ್ಟ್. ತುಂಬ ಕಡಿಮೆ ದುಡ್ಡು ಹೋಗಲಿಕ್ಕೆ. ಅಲ್ಲಿನ ವ್ಯವಸ್ಥೆ ಬೇರೆ. ಅಲ್ಲಿನ ಯು ಹ್ಯಾವ್ ಟು ಸ್ಟೇ ಇನ್ ದಿ ಲಾಡ್ಜ್ ಆ್ಯಂಡ್ ಯು ಹ್ಯಾವ್ ಟು ಈಟ್ ಎ ಗುಡ್ ಮೀಲ್ಸ್, ಯು ಹ್ಯಾವ್ ಟು ಟ್ರಾವೆಲ್, ಅದೆಲ್ಲ ಬೇರೆ. ಬಟ್ ಹೋಗೋದು ಫ್ಲೈಟಿಗೆ ಹೋಗ್ಲಿಕ್ಕಿಂತ ಪೋರ್ಟ್ವೇ ಇಸ್ ಬೆನಿಫಿಷರಿ ಆ್ಯಂಡ್ ಇಟ್ಸ್ ನಾಟ್ ಎ ಟಾಸ್ಕ್. 23 ಕಿಲೋಮೀಟರ್ಸ್. ಹೌದಾ? ನಮಗೆ ರೋಡ್ವೇಸಲ್ಲಿ 23 ಕಿಲೋಮೀಟರ್ ಕಡಿಮೆ ಅನ್ನಿಸ್ತದೆ, ಬಟ್ ಪೋರ್ಟ್ವೇಯಲ್ಲಿ ಜಾಸ್ತಿ ಅಂತದೆ. ಯಾಕೆ? ಉದ್ದಾಕೆ ಹೋಗ್ತಾ ಇರ್ತದೆ. ಹೌದಾ? ಇವಾಗ ಒಂದು ಕ್ವಶನ್ ಕೇಳ್ತೀನಿ ನಿಮಗೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂದರೆ ಇದರಿಗೆ ನೆಟ್ವರ್ಕ್. ಓಕೆ ನೋಡಿ, ಇವಾಗ ಇಲ್ಲಿ ನೋಡಿ, ಇವಾಗ ಒಂದು ಕ್ವಶನ್ನು. ರೋಡ್ವೇಗೆ 23 ಕಿಲೋಮೀಟ್ರು ನೀವು ಹೋಗಬೇಕು. ರೈಲ್ವೇ ಇದೆ, ಏರ್ವೇ ಇದೆ, ಪೋರ್ಟ್ವೇ ಇದೆ. ಓಕೆ. ಈಗ ಇಲ್ಲಿ ಏನು ಗೊತ್ತಾಗುತ್ತೆ? 23 ಕಿಲೋಮೀಟರ್ ಏನಿದೆ ಇದು ನಿಮ್ಮ ಟಾರ್ಗೆಟ್. ಹೌದಾ? ಓಕೆ. ಇಫ್ ಯು ಗೋ ಟು ವಿತ್ ದಿ ರೋಡ್ವೇ 23 ಕಿಲೋಮೀಟರ್ ನಿಮಗೆ ಜಾಸ್ತಿ ಹೋಗ್ತಾಗುತ್ತಾ? ಇಲ್ಲ. ಸೊ ಟೈಮ್ ಕಮ್ಮಿ ಆ್ಯಂಡ್ ನಥಿಂಗ್, ಕಾಸ್ಟ್ ಕಮ್ಮಿ. ಸರಿನಾ? ಓಕೆ. ಇಫ್ ಯು ಗೋ ವಿತ್ ದಿ 23 ಕಿಲೋಮೀಟರ್ ರೈಲ್ವೇ, ಫಾಸ್ಟು. ಇದಕ್ಕಿಂತ ಇದು ಫಾಸ್ಟ್ ಅಲ್ಲ? ಹೌದಾ? ಆ್ಯಂಡ್ ಆಯಾಸ ಇರೋದಿಲ್ಲ, ಗೊತ್ತೇ ಆಗೋದಿಲ್ಲ ಹೋಗಿದ್ದು. ಸ್ಟ್ರೈಟು, ಒಂದೇ ಪಾತು. ಸರಿ. ಈಗೇನಾಗುತ್ತೆ, ಈ ಪಾತ್ವೇ ನೆಟ್ವರ್ಕನ್ನು ಅಬ್ಸರ್ವ್ ಮಾಡಿ. ಈ ಪಾತ್ವೇ ನೆಟ್ವರ್ಕ್ ನೋಡಿ. 23 ಕಿಲೋಮೀಟರ್ ರೋಡ್ವೇ ಏನಿದೆ ಇದರಲ್ಲಿ ಗಿಗ್ಗಾಗಿದೆ. ಇಟ್ಸ್ ನಾಟ್ ಎ ಸ್ಟ್ರೈಟ್ ರೋಡ್. ಸರಿ. ರೈಲ್ವೇ ಏನಿದೆ ಇದು ಸ್ಟ್ರೈಟ್ ರೂಟಿಗೆ. ಸೊ ಟೈಮ್ ಕಮ್ಮಿ, 23 ಕಿಲೋಮೀಟ್ರು ಜಾಸ್ತಿ. ಅಂದರೆ ಒಂದು ಗ್ರಾಫ್ ಹಾಕಿದ್ರೆ ಟೈಮ್ ವರ್ಸಸ್ ಡಿಸ್ಟೆನ್ಸ್ ಅಂತ ಹಾಕಿದ್ರೆ ಇದು ಕಾಮನ್ ಇರುತ್ತೆ. 23. ಓಕೆ. 23. ರೋಡ್ವೇಗೆ ನೀವು ತುಂಬ ಜಾಸ್ತಿ ಟೈಮ್ ತೊಗೋತೀರಾ. ಸರಿನಾ? ಆ್ಯಂಡ್ ರೈಲ್ವೇಗೆ ಕಡಿಮೆ ಟೈಮ್ ತೊಗೋತೀರಾ, ಇಷ್ಟೇ. ಇನ್ನು ಏರ್ವೇಲಿ ಯಾರಾದರೂ 23 ಕಿಲೋಮೀಟ್ರ್ ಹೋಗೋದು ನೋಡಿದ್ದೀರಾ? ಇಲ್ಲ. ಸೊ ಹೋಗೋದೇ ಇಲ್ಲ. ಎಕನಾಮಿಕಲಿ ಲಾಸ್, ರೈಟ್? ಸೊ ಇಟ್ ಇಸ್ ಗಾನ್, ನಿಲ್. ಇನ್ನು ಪೋರ್ಟ್ವೇಯಲ್ಲಿ 23 ಕಿಲೋಮೀಟ್ರ್ ಹೋಗೋದು ನೋಡಿದ್ದೀವಿ. ಓಕೆ. ಆ್ಯಂಡ್ ಈ ರೈಲ್ವೆಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಯಾವುದು ತುಂಬ ಬೇಗ ಹೋಗುತ್ತೆ? ಇದು ಹೋಗುತ್ತೆ. ಹೌದಾ? ಸೊ ಯಾವುದು ಎಕನಾಮಿಕಲಿ ಇದು ಟೈಮ್ ಕನ್ಸ್ಯೂಮಿಂಗ್ ಅಂದರೆ ಇದು ಇಂಟಿಗ್ರೇಟ್ ಒನ್ ಪೋರ್ಟ್ವೇ. ಸರಿ. ಯಾವುದು ಎಕನಾಮಿಕಲಿ ಫೀಸಬಲ್ ಅಂತ ನೋಡಿದ್ರು ರೈಲ್ವೆಗಿಂತ ಪೋರ್ಟ್ವೇನೇ ಫೀಸಬಲ್. ಆದರೆ ಜನ ಆಫಲ್ಲಿ ಹೋಗ್ತಾರಾ? ಜನ ಯಾವಾಗೂ ಹೋಗೋದು ಎಲ್ಲಿ? ರೈಲ್ವೆಗೆ. ಪೋರ್ಟ್ವೇಗೆ ಹೋಗಲ್ಲ. ಸರಿ. ನಾನು ಪುತ್ತೂರಲ್ಲಿದ್ದೆ, ನಾನು ಹೋಗಬೇಕು ಮುರುಡೇಶ್ವರಕ್ಕೆ, ಆಗ ನಾವು ಪೋರ್ಟ್ವೇಯಲ್ಲಿ ಹೋಗಲ್ಲ. ಮಂಗಳೂರಾಗಿ ಪೋರ್ಟ್ವೇಗೆ ಹೋಗ್ತೇನೆ, ನಾನು ಹೋಗೋದೆ ಟ್ರೈನಲ್ಲಿ ಹೋಗ್ತೇನೆ. ಸೊ ಜನಕ್ಕೆ ಅರಿವಿದೆಯೇ? ಸೊ ಪೋರ್ಟ್ವೇ ಅನ್ನೋದು ಒಂದು ಸಬ್ಜೆಕ್ಟ್ ಏನಿದೆಯಲ್ಲ, ದಟ್ ವಾಸ್ ದ ಬ್ಯೂಟಿಫುಲ್ ಸಬ್ಜೆಕ್ಟ್. ಬಟ್ ಯಾರಿಗೂ ಅಷ್ಟಾಗಿ ಗೊತ್ತಿರೋದಿಲ್ಲ.
You people are reading here UPSC, so you know Portway. Until that, ಈ ಥರನೂ ಇದೆ ಅಂತ ನಿಮ್ಗೆ ಗೊತ್ತಿತ್ತಾ? ಯು ನೋ ಟ್ರೈನ್, ಯು ನೋ ರೋಡ್, ದಟ್ಸ್ ಆಲ್. ಏರ್ ವೇಗಂತೂ ಹೋಗೋದೇ ಇಲ್ಲ, ತಲೆನೇ ಕೆಡಿಸ್ಕೊಳ್ಳಲ್ಲ. ಈ ಪೋರ್ಟ್ವೇ ಗೊತ್ತಿದೆ, ನೋಡಿದ್ದೀವಿ, ಬಟ್ ನಮಗೇನು ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂತ. ಸೊ ಅವೇರ್ನೆಸ್ ತುಂಬ ಕಮ್ಮಿ ಇದೆ. ಅದಕ್ಕೆ 14 ಲ್ಯಾಕ್ ಅಂದಿದ ತಕ್ಷಣ ಶಾಕ್ ಆಗ್ತಾರೆ ಎಲ್ಲರೂ. 14 ಲ್ಯಾಕ್ ಎಂಪ್ಲಾಯ್ಮೆಂಟು, ಡೈರೆಕ್ಟು ಇಂಡೈರೆಕ್ಟು ಅಂದಾಗ. ಆಮೇಲೆ ನೋಡಿ, ಈ ಚಾಲೆಂಜಸ್ ಲಿಸ್ಟ್ಗೂ ಮುಂಚೆ ಕಾನ್ಸ್ಟಿಟ್ಯೂಷನ್ ಮತ್ತು ಕ್ಲೈಮೇಟ್ ಆ್ಯಕ್ಷನ್ ಬಗ್ಗೆ ಮಾತಾಡಬೇಕು. ಇವಾಗ ನೋಡಿ, SDGಯಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 13 ಇದೆ, ಕ್ಲೈಮೇಟ್ ಆ್ಯಕ್ಷನ್. ಯಾಕೆ ಕೊಟ್ಟಿದ್ದಾರೆ ಈ ಚಾಪ್ಟ್ರಲ್ಲಿ? ಯಾಕೆ ಅಂದರೆ ಯು ಆರ್ ಟ್ರಾವೆಲ್ ವಿತ್ ದಿ ಸೀಶೋರ್ಸ್. ಸೊ ಎರಾಡಿಕೇಷನ್ ಆಫ್ ದ ರೈನ್ಫಾಲ್ಸ್ ಆಗ್ಬೋದು, ಇಲ್ಲ ದ ಬಸ್ಟ್ ಆಫ್ ದಿ ಓಷನ್ಸ್ ಕ್ರಂಚ್ ಆಗ್ಬೋದು. ಅದ್ಯಾವುದೋ ಮೂವಿ ಇತ್ತಲ್ಲ ಇಂಗ್ಲೀಷು, ಮುಳುಗೋಯ್ತಲ್ಲ ಅದು ಹಡಗು, ಹಾಂ, ಟೈಟಾನಿಕ್ ಮೂವಿ, ರೈಟ್? ಸೊ ಟೈಟಾನಿಕ್ ಮೂವಿ ಏನಿದೆ, ದಟ್ ವಾಸ್ ದ ಗ್ರೇಟ್ ಐಡಿಯಾಲಜಿಕಲಿ ಮೂವಿ, ಹೌದಾ? ಅಂದರೆ ಇವಾಗ ಹೆವಿ ಲೋಡ್ ಆಗಿದ ತಕ್ಷಣ ಪ್ರಾಬ್ಲಮ್ ಆಯಿತಾ, ಏನು ಅಂತಲೇ ಗೊತ್ತಾಗಲ್ಲ ಕೆಲವೊಂದು. ಸೊ ಆಕ್ಸಿಡೆಂಟ್ ರೇಟ್ಗಳನ್ನು ನೋಡಿದಾಗ ಡೈರೆಕ್ಟ್ ಆಕ್ಸಿಡೆಂಟ್ ಯಾವುದಾದ್ರೂ ಇದ್ದರೆ ಅದೊಂದೇ ಪೋರ್ಟ್ವೇ. ಇಂಡೈರೆಕ್ಟ್ ಆಕ್ಸಿಡೆಂಟ್ ಇರ್ತದೆ. ಈಗ ರೈಲ್ವೇಲಿ ಯಾವುದೋ ಹೋಗ್ತಾ ಇರ್ತಾರೆ, ಮರದ ಕೊಂಬಿ ಹೀಗೆ ಬಿತ್ತು, ಇಲ್ಲ ಕೊಲಿಜನ್ ಆಯಿತು. ಇಲ್ಲಿ ಕೊಲಿಜನ್ ಆಗೋದಿಲ್ಲ, ಹಡಗಿಗೂ ಕೊಲಿಜನ್ ಆಗೋದಿಲ್ಲ, ಕರೆಕ್ಟ್? ಬಟ್ ನ್ಯಾಚುರಲ್ ಆಗಿ ಡಿಸಾಸ್ಟರ್ ಆಗ್ತದೆ. ಅದಕ್ಕೆ ಕ್ಲೈಮೇಟ್ ಆ್ಯಕ್ಷನ್ ಇಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಸಸ್ಟೈನಬಲ್ ಸಿಟೀಸ್ ಆ್ಯಂಡ್ ಕಮ್ಯುನಿಕೇಷನ್ ಯಾಕೆ ಇಟ್ಟಿದ್ದಾರೆ ಇಲ್ಲಿ? ಬರೆಯುವಾಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಆ ಚಾಪ್ಟರ್ಗೆ ಯಾಕೆ ಇಟ್ಟಿದ್ದಾರೆ ಅಂತ ತಿಳ್ಕೋಬೇಕು. ಯಾಕೆ ಇಟ್ಟಿದ್ದಾರೆ? ಯು ವಾಂಟ್ ಎ ಕಾರ್ಗೋ, ಯು ವಾಂಟ್ ಎ ಪ್ಯಾಸೆಂಜರ್. ಇಂಟರ್ನ್ಯಾಷನಲ್ ಅಮೇರಿಕಾಗಿಂದ ನೀವು ರೈಲಲ್ಲಿ ತರ್ತೀರಾ ಅಥವಾ ರೋಡಲ್ಲಿ ತರ್ತೀರಾ, ಪೋರ್ಟಲ್ಲಿ ತರ್ತೀರಾ ಗೂಡ್ಸನ್ನು, ಪೋರ್ಟಲ್ಲಿ. ಸೊ ಇದಕ್ಕೆ ಕಮ್ಯುನಿಕೇಷನ್, ರೈಟ್? ಎಷ್ಟೋ ಜನ ಹಿಂದಿನ ಕಾಲದಲ್ಲಿ, ಅಂದರೆ ರಾಮಾನುಜಮ್ ಹೀಗೆ ಗ್ರೇಟ್ ಮ್ಯಾಥಮೆಟಿಷಿಯನ್ ಅಮೇರಿಕಕ್ಕೆ ಹೇಗೆ ಹೋಗಿದ್ದು? ಹೀಗೆ ಹೋಗಿದ್ದು, ಪೋರ್ಟಲ್ಲಿ. ಡೂ ಯು ನೋ ದ್ಯಾಟ್? ಈಗ ಯಾರು ಪೋರ್ಟ್ವೇಯಲ್ಲಿ ಹೋದೆ ಅಂತ ಹೇಳುವವರು ಕಮ್ಮಿ. ಆಗ ಎಲ್ಲ ಯೂಶ್ವಲಿ ಎಲ್ಲೆಲ್ಲಿ ನೀರು ಟಿಕ್ಕು ಎಲ್ಲ ಕಡೆ ಪೋರ್ಟ್ವೇ ಯೂಸ್ ಮಾಡ್ತಾಯಿದ್ರು. ಅದಕ್ಕೆ ಈಗ ನಿಮ್ಮ ಗ್ರ್ಯಾಂಡ್ ಫಾದರ್ ಅವ್ರನ್ನೆಲ್ಲ ಕೇಳಿದ್ರೆ ಪೋರ್ಟ್ವೇ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಯೂಸೇಜ್ ಆಫ್ ಟೆಕ್ನಾಲಜಿ ಗೊತ್ತಿರೋದಿಲ್ಲ, ಬಟ್ ನಾಮಿನಲ್ ವೇಯಲ್ಲಿ ಪೋರ್ಟ್ವೇ ಗೊತ್ತಿರ್ತದೆ. ನಮ್ಮ ಕಾಲದಲ್ಲಿ ಏರ್ವೇಸ್ ಜಾಸ್ತಿ ಅಂತ, ಹೌದಾ? ನೆಕ್ಸ್ಟು, ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 9 ಏನಿದೆ, ಇಂಡಸ್ಟ್ರಿ ಇನೋವೇಷನ್ ಬಗ್ಗೆ ಮಾತಾಡ್ತಾರೆ. ದಿಸ್ ಈಸ್ ಎನ್ ಇಂಡಸ್ಟ್ರಿ ಆ್ಯಂಡ್ ಇಟ್ ಶುಡ್ ಬಿ ಹ್ಯಾವಿಂಗ್ ಇನೋವೇಷನ್. ಸೊ ಅದಕ್ಕೋಸ್ಕರ ಇದನ್ನು ಇಟ್ಟಿದ್ದಾರೆ. ಸೊ ನೆನಪು ಮಾಡ್ಕೊಳ್ಳೋದು ಹೇಗೆ ಅಂದರೆ, ಅದರ ಅವಶ್ಯಕತೆ ಏನಿದೆ ಅಂತ ಲೆಕ್ಕ ಹಾಕಿದಾಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಬಗ್ಗೆ ಮಾತಾಡೋಕ್ಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಕಾನ್ಸ್ಟಿಟ್ಯೂಷನ್ ಮೆಕ್ಯಾನಿಸಮಲ್ಲಿ ಫೈನಾನ್ಸ್ ಕಮಿಷನ್ನು ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಡೆವಲ್ಯೂಷನ್ ಕೊಡ್ತದೆ. ಆ ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಡೆವಲ್ಯೂಷನ್ ಇನ್ಫ್ರಾಸ್ಟ್ರಕ್ಚರ್ಗೂ ಕೊಡ್ತದೆ. ಅದು GDP ಆಧಾರದ ಮೇಲೆ ಅದು ಯೂನಿಯನ್ ಗೌರ್ಮೆಂಟೇ ಕೊಡಬೇಕಾಗ್ತದೆ. ಅದನ್ನು ಆರ್ಟಿಕಲ್ 280 ಅಂತ ಕರೀತಾರೆ. ಅದಕ್ಕೋಸ್ಕರ ಬರಿಬೋದಲ್ಲ ಇದು. ನೆಕ್ಸ್ಟ್ ನೋಡಿ, ಇಲ್ಲಿ ಆರ್ಟಿಕಲ್ 51G ನ್ಯಾಚುರಲ್ ಎನ್ವಿರಾನ್ಮೆಂಟ್, ಅಂದರೆ ಅದು ನ್ಯಾಚುರಲ್ ತಾನೆ. ಓಷನ್ ಏನು ನಾವು ಕ್ರಿಯೇಟ್ ಮಾಡಿರುವಾಗ ಆ್ಯಂಥ್ರೋಪಾಲಜಿಕಲ್ಲ, ಅಲ್ಲಲ್ಲ, ನ್ಯಾಚುರಲ್. ಆ್ಯಂಡ್ ಪ್ರೊಟೆಕ್ಟೆಡ್ ಎನ್ವಿ ಏನು? ಕಾರ್ಗೋ ಶಿಪ್ ಅಂತಂದರೆ ಶಿಪ್ಪು ಏನಿದೆ ಅದಕ್ಕೆ ಮೋಸ್ಟು ಆಯಿಲ್ ಲೀಕೇಜ್ ಆಗುತ್ತೆ. ಆಮೇಲೆ ತುಂಬ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ. ಈಗ ಹೇಳ್ತಾರಲ್ಲ, ಪ್ಲಾಸ್ಟಿಕ್ಕು 12 ಮಿಲಿಯನ್ ಟನ್ಸ್ ಅಷ್ಟು ವೇಸ್ಟ್ ಆಗಿ ಓಷನ್ಗೆ ಹೋಗ್ತಾ ಇದೆ ಅಂತ. ಈ ಕಾರ್ಗೋ ಶಿಪ್ಪಿಂದಲೂ ಹೋಗುತ್ತೆ, 99.99% ಹೋಗ್ತಾ ಇದೆ. ಸೊ ಅದನ್ನೆಲ್ಲ ಮೊದಲು ಅಷ್ಟು ಅವೇರ್ನೆಸ್ ಇರಲಿಲ್ಲ. ಡೈರೆಕ್ಟ್ ಸಮುದ್ರಕ್ಕೆ ಊಟ ಮಾಡೋದು, ಸಮುದ್ರಕ್ಕೆ ಬೀಳ್ಸಾಕೋದು. ಮೀನು ಊಟ ಮಾಡೋದು, ಫುಲ್ ಕರಿಯೋದು, ಮೀನಿನ ಮೂಳೆ ಇರ್ತದೆ, ಅದನ್ನು ಎಸೆಯೋದು. ಇನ್ನೊಂದು ಮೀನು ತಿಳ್ಕೊಬೋದಲ್ಲ ಅಂತ. ಆದರೆ ಅವ್ರಿಗೇನು ಗೊತ್ತಾ, ಮೀನಿಗೆ ಏನು ಬೇಕು ಆಹಾರ, ಹಾಗೇ ಇಲ್ಲ ಅಲ್ಲಿ, ಬರೀ ಮೂಳೆ ಉಂಟು. ಹಾಗೇನು ರೀಬಾರ್ನ್ ಮಾಡಲಿಕ್ಕೆ ಹಾಕ್ತಾರಾ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಅದು ಒಂದು ಯೋಚನೆ, ಕರೆಕ್ಟಾ? ಸೊ ಇದೆಲ್ಲ ಯೋಚನೆ ಮಾಡಲೇಬೇಕಾಗ್ತದೆ ಲೈಫ್ ಅಂದರೆ. ಈಗ ಪೋರ್ಟ್ವೇಯ ಇವರು ದ ಕೀ ಮ್ಯಾನ್ಸ್ ಯಾರ್ಯಾರು, ಇವರು ಇಲ್ಲ ಅಂದರೆ ಆಗಲ್ಲ ಅನ್ನುವಂಥವ್ರು ಇದ್ದಾರೆ ಇಲ್ಲಿ. ಶ್ಯಾಮ್ ಪ್ರಸಾದ್ ಮುಖರ್ಜಿ, ಕೋಲ್ಕತ್ತಾ ಪೋರ್ಟ್ ನೇಮ್ಡ್ ಇನ್ ಹಿಸ್ ಆನರ್. ಆಗಿನ ಕಾಲದಲ್ಲಿ ಬ್ರಿಟಿಷರ ಆಡಳಿತ. ಸೊ ನಿಮಗೆ ಗೊತ್ತು, ಹೈಯೆಸ್ಟ್ ಅಫೆಕ್ಟೆಡ್ ಕೇರಳ, ಕೊಚ್ಚಿ ಮತ್ತು ಕೋಲ್ಕತ್ತಾ, ಹೌದಾ? ಸೊ ಅಲ್ಲಿಗೆ ತಾನೇ ಫಸ್ಟಿಗೆ ಬಂದದ್ದು, ನೆನಪಿದೆಯಾ? ನೆನಪಿರ್ಬೇಕಾಗ್ತದಲ್ಲ. ಎಲ್ಲ ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು ಎಲ್ಲ ಬಂದಿದ್ರಲ್ಲ, ಆವಾಗ ದೇ ಫೈಟ್. ನೋ, ಇಟ್ ಈಸ್ ನಾಟ್ ಗೋಯಿಂಗ್ ಟು ಫೀಸಬಲ್. ಆ ಒಂದು ಇದಕ್ಕೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಅಂತ ಕರೀತಾರೆ. ಅದೇ ಓಲ್ಡೆಸ್ಟು, ಓಕೆನಾ?
ನೆಕ್ಸ್ಟು ನಮ್ಮ ಲಾರ್ಡ್ ಕರ್ಗನ್ ಏನಿದ್ದಾರೆ, ಬ್ರಿಟಿಷರ ಲಾರ್ಡ್ ಕರ್ಗನ್, ಅವರು ಒನ್ ಆಫ್ ದ ಪಯನೀರ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಎಸ್ಪೆಷಲಿ ಫಾರ್ ಪೋರ್ಟ್ವೇ ಅಂತ ಹೇಳ್ಬೋದು. ಸೊ ಅವರು ಒನ್ ಆಫ್ ದ ಪಯನೀರ್ ಅನ್ನೋದಕ್ಕೆ ಮದ್ರಾಸಿನ ಒಂದು ಮ್ಯೂಸಿಯಮ್ ಇದೆ. ಅಲ್ಲಿಗೆ ನಾನು ಲಾಸ್ಟ್ ಟೈಮ್ 2024 ಹೋಗಿದ್ದೆ. 24 ನಾನು ಐ ವೆಂಟ್ ದ್ಯಾಟ್ ಮ್ಯೂಸಿಯಮ್. ಓಕೆ, ಈ MLA ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಭವನ್ ಇದೆ, LH ಅಂತಾರೆ, ಲೆಜಿಸ್ಲೇಟಿವ್ ಹೌಸ್ ಅಂತ. ಅದರ ಪಕ್ಕನೇ ಇದೆ ಅದು ಮ್ಯೂಸಿಯಮ್ಮು. ಅಲ್ಲಿ ಅವರ ಈ ಲಾರ್ಡ್ ಕರ್ಗನ್ನಿನ ಏನು ಚಿತ್ರಗಳು ಮತ್ತು ಅವರ ಏನು ಸಾಗಣೆ ಮಾಡಿದ್ರು ಇಂಡಿಯಾಗೆ ಬಂದು, ಆ ಥರ ಬೋತ್ ಸಾಗಣೆ ಇದೆ, ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಅಂತ ಬರೆದಿದ್ದಾರೆ. ಸೊ ಯು ಕ್ಯಾನ್ ವಿಸಿಟ್ ದೇರ್. ಓಕೆ, ನಮ್ಮ ಇಂಡಿಯಾದ ಫ್ಲ್ಯಾಗ್ ಏನಿದೆ, ಒರಿಜಿನಲ್ ಫ್ಲ್ಯಾಗ್ 1947 ಹಾರಿಸಿದ್ರಲ್ಲ 12 midnight, ಆ ಫ್ಲ್ಯಾಗ್ ಅಲ್ಲಿದೆ. ಈಗ ಅಲ್ಲಿದೆ, ಇಷ್ಟು ಉದ್ದಾಗೆ ಐ ಸಾ ದ್ಯಾಟ್. ಓಕೆ, ನೆಕ್ಸ್ಟ್ ನಿತಿನ್ ಗಡ್ಕರಿ, ಯು ನೋ ಹೀ ನೇಮ್ ಆಫ್ಟರ್ ದ ಇನ್ಫ್ರಾಸ್ಟ್ರಕ್ಚರ್ ರೋಡ್ವೇ ಆ್ಯಂಡ್ ಹೀ ಆಲ್ಸೋ ಎ ಪಯನೀರ್ ಫಾರ್ ಈ ರೋಡ್ವೇ ಅಂತ ಈಗ ಮಿನಿಸ್ಟ್ರಿಗೆ ಪೋರ್ಟ್ವೇಗೆ ಯಾಕೆ ಹಾಕಿದ್ರಿ ಸರ್ ಅಂತಂದರೆ, ಪೋರ್ಟ್ವೇಯಲ್ಲಿ ಜಾರ್ಕ್ ಬೇಕಲ್ಲ, ರೋಡ್ ಬೇಕಲ್ಲ. ನಿಮಗೆ ಏರ್ವೇಕಲ್ಲಿಯೂ ರೋಡ್ ಬೇಕು, ಪೋರ್ಟ್ವೇಯಲ್ಲೂ ರೋಡ್ ಬೇಕು. ಸೊ ಇಟ್ ಈಸ್ ನಾಟ್ ದ ಕ್ವಶನ್ ಆಫ್ ವಾಟ್ ಈಸ್ ದ ವೇ. ಹೀ ಈಸ್ ಆಲ್ಸೋ ಎ ಮ್ಯಾನ್ ಆಫ್ ಲೀಡ್ ಸಾಗರಮಾಲಾ ಪ್ರಾಜೆಕ್ಟ್, ಅಂದರೆ ಇಂಟಿಗ್ರೇಷನ್ ಆಫ್ ಆಲ್ ದ ಟ್ರೈನ್ ಸರ್ವೀಸಸ್. ಗೊತ್ತಾಯ್ತಾ? ಈಗ ಮಿನಿಸ್ಟರ್ ಆ್ಯಂಡ್ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ, ದಟ್ ಈಸ್ ಎ ಲೀಡಿಂಗ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿ. ಈಗ ಇದನ್ನು PPP ಮಾಡೆಲ್ ತರಬೇಕಂತ ಮಾಡಿದ್ರು, ಏನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪು. ಈಗ ಏನು ಮಾಡ್ತಾಯಿದ್ದಾರೆ, HMA ಅಂತ, ಹೈಬ್ರಿಡ್ ಆ್ಯನ್ಯುಯಿಟಿ ಮಾಡೆಲ್, HAM. ಸೊ ಯು ಆರ್ ಟ್ರಾವೆಲಿಂಗ್ ಫ್ರಮ್ PPP ಟು HAM, HAM. ಓಕೆ, ಕೃಷ್ಣಪನ ಮುಗ್ರ ಪೋರ್ಟಲ್ ಅಂದರೆ ಕೃಷ್ಣಪಟ್ಟಣಂ. ಓಕೆ, ಆ್ಯಂಡ್ ಮುಗ್ರ ಪೋರ್ಟ್ ಅಂತ. ಇದು PPP ಮಾಡೆಲಿಂದ ಈಗ HAMಗೆ ಹೋಗ್ತಾ ಇದೆ ಅಂತ. ಸೊ ಇವರಿಷ್ಟು ಜನನ ನೀವು ಪಾಯಿಂಟ್ಸಾಗಿ ಯೂಸ್ ಮಾಡಿ ಬರೀರಿ. ಆ್ಯಂಡ್ ಇಟ್ ಈಸ್ ದ ಮೋಸ್ಟ್ ಪಯನೀರ್ ಇಂಡಸ್ಟ್ರಿಮೆನ್ಸ್ ಇವರು. ನೆಕ್ಸ್ಟ್ ನೋಡಿ, ಒಂದು ಚಾಲೆಂಜಸ್ ಏನಿದೆ, ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ ಇದೆ. ಒಂದು ಪೋರ್ಟ್ವೇ ಮೇಜರ್ ಅಥವಾ ಮೈನರ್ ಅಂತ ಕರಿಬೇಕಂದ್ರೆ ಅದರ ಟ್ರಾಫಿಕ್ ಮತ್ತು ಅದರ ಕಾರ್ಗೋ ಫೆಸಿಲಿಟಿ ಅನ್ನು ಲೆಕ್ಕ ಹಾಕ್ತಾರೆ. ಈಗ ಒಂದು ಪೋರ್ಟ್ ತುಂಬ ಡರ್ಟಿ ಇತ್ತು, ತುಂಬ ಕ್ವಶನ್ ಇತ್ತು, ಆ್ಯಂಡ್ ಅದು ಸೀಶೋರ್ಗೆ, ಆ್ಯನಿಮಲ್ ಅಕ್ವಾ ಕಲ್ಚರ್ಗೆ ತುಂಬ ಅಫೆಕ್ಟ್ ಆಗ್ತಿತ್ತು. ಇಟ್ಸ್ ನಾಟ್ ಗೋಯಿಂಗ್ ಟು ಎ ಗುಡ್ ಪ್ರಾಸ್ಪಾರಿಟಿ. ಹೌದಾ? ಇವೊಂದು ಇದಕ್ಕೆ ಬಿಗ್ ಮ್ಯಾನ್ಷನ್ ಬಿಲಿಯನಿಯರ್ ಟನ್ಸಷ್ಟು ನಮಗೆ ಕೊಡ್ತಾ ಇರ್ಬೋದು ಪ್ರಾಜೆಕ್ಟು, ಆಗಲ್ಲ. ಆ್ಯಂಡ್ ಕಾಂಪಿಟೇಷನ್ ಫ್ರಮ್ ದ ಗ್ಲೋಬಲ್ ಪೋರ್ಟ್ಸ್. ನೀವು ಒನ್ ಆಫ್ ದ ಬೆಸ್ಟ್ ಕೋರ್ಸ್ ಅಂತಂದರೆ ನೀವು UK ಹೇಳ್ತೀರಿ, USA ಹೇಳ್ತೀರಿ, ರಷ್ಯಾವನ್ನು ಹೇಳ್ತೀರಿ. ಒನ್ ಆಫ್ ದ ಕ್ಲೀನೆಸ್ಟ್ ಪೋರ್ಟ್ ಅಂದರೆ ರಷ್ಯಾವನ್ನು ಹೇಳ್ತೀರಿ. ಬಟ್ ಯಾಕೆ ಇಂಡಿಯಾದಲ್ಲಿಲ್ಲ? ಮೈಂಡ್ ಸೆಟ್ ಯಾಕಿರಬೇಕು? ದಟ್ ಈಸ್ ದ ಚಾಲೆಂಜ್. ಆ್ಯಂಡ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್, ದಿಸ್ ಈಸ್ ಪೋರ್ಟ್ವೇ ಅನ್ನೋದು ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆಗುತ್ತೆ ಕನ್ಸಿಡರೇಷನ್ಗೆ. ನೆಕ್ಸ್ಟ್ ನೋಡಿ, ಕನೆಕ್ಟಿವಿಟಿ ಬಾಟಲ್ ನೆಕ್. ನಾವು ಏನೇ ಮಾಡಿದ್ರು ಗೋವಾ ಟು ಕನ್ಯಾಕುಮಾರಿ, ಕನ್ಯಾಕುಮಾರಿ ಟು ನಿಮ್ಮ ಪಶ್ಚಿಮ ಬಂಗಾಳವರೆಗೂ ಮಾತ್ರ ಮಾತಾಡಬೇಕು. ಅದಾದಮೇಲೆ ನಾರ್ತ್ ಈಸ್ಟಿನ ಪೆನ್ಸುಲಾ ಬಗ್ಗೆ ಮಾತಾಡಬೇಕು. ಸೊ ಅದನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಆವಾಗ ಮಾತ್ರ ನಮಗೆ ಇಂಟರ್ನ್ಯಾಷನಲ್ ಟ್ರೇಡ್ ಯೂಟಲ್ಲಿ ಬರುತ್ತೆ. ಇವಾಗ ನೋಡಿ, ಇರಾನ್, ಇಸ್ರೇಲ್, ಅಮೇರಿಕಾ ವಾರ ಆಯಿತು. ಒಂದು ಈಗೆಲ್ಲ ಆಯಿಲನ್ನು ತರಲಿಕ್ಕೆ ಆಗ್ತಾ ಇರಲಿಲ್ಲ. ಹೌದಾ? ಈ ಆಯಿಲನ್ನು ಯಾಕೆ ತರೋಕ್ಕಾಗ್ತಿಲ್ಲ? ಅದು ಇವಾಗ ಬೈಲಾಟ್ರಲ್ ಟ್ರೀಟಿ ಮಾಡಿ ನಮ್ಮಲ್ಲಿ ಮೆಡಿಕಲ್ ಸಪೋರ್ಟ್ ಕೊಟ್ಟು ನಾವು ಅದನ್ನು 2 ಬ್ಯಾರಲ್ನಷ್ಟು ತೊಗೊಂಬರ್ತಾಯಿದ್ದೀವಿ. ಅಂದರೆ 2 ಶಿಪ್ಪಲ್ಲಿ ತೊಗೊಂಬಂದ್ವಿ. ಹೌದಾ? ದಟ್ ಇಸ್ ಎ ಗ್ರೇಟ್ ಐಡಿಯಾಲಜಿ. ಈಗ ಅವ್ರು ಯಾಕೆ ಕೊಡಬೇಕು? ಸೊ ಇಂಟರ್ನ್ಯಾಷನಲ್ ಕೋಆಪರೇಷನ್ ಇರಬೇಕು. ಇಟ್ಸ್ ನಾಟ್ ಒನ್ ಬ್ಯಾಸ್ಕೆಟ್. ಐ ಆಮ್ ಪ್ರೊವೈಡಿಂಗ್ ದಿಸ್ ಯು, ಇಟ್ಸ್ ನಾಟ್ ದ ನೇಮ್ ಆಫ್ಟರ್ ಮೀ. ಸೊ ನಾನು ಏನೋ ತೊಗೋತಾ ಇದ್ದೀನಿ ನನ್ನಿಂದ ಅಂತ. ಅದಕ್ಕೆ ಇಂಟರ್ನ್ಯಾಷನಲ್ ಕೋಆಪರೇಷನ್. ಕನೆಕ್ಟಿವಿಟಿ ಬಾಟಲ್ ನೆಕ್ ಎಲ್ಲಿ ಬರ್ತದೆ ಅಂದರೆ ಸುಪ್ರಮಸಿಯಿಂದ ಬರ್ತದೆ. ಅಂದರೆ ನನ್ನ ಹತ್ರ ಮಾತ್ರ ಇರೋದು ಅಂದಾಗ ಡಿಮ್ಯಾಂಡ್ ಬರ್ತದೆ. ಅದೇ ಆಗಿದ್ದೀನಿ ಇರಾನಲ್ಲಿ. ಕರೆಕ್ಟ್? ಈಗ USA ತೊಗೊಳ್ಳಿ ಅಂತ ಅವರು ಆಫರ್ ಕೊಟ್ಟಿದ್ದಾರೆ, ರಷ್ಯಾದವರು ತೊಗೊಳ್ಳಿ ಅಂತ ಇವರು ಆಫರ್ ಕೊಟ್ಟಿದ್ದಾರೆ. ನೋಡಬೇಕೇನಾಗುತ್ತೆ ಅಂತ. ಸೊ ದಿಸ್ ಇಸ್ ವಾಟ್. ಆ್ಯಂಡ್ ಈ ಒಂದು ಕಮಿಟಿ ಏನಿದೆ, ಎಕ್ಸ್ಪರ್ಟ್ ಕಮಿಟಿ ಅಂತಾರೆ ಇದನ್ನು, ರಾಕೇಶ್ ಮೋಹನ್ ಕಮಿಟಿ. ಸೊ ಮಾಡರ್ನೈಸಿಂಗ್ ದ ಟೆಕ್ನಾಲಜಿ ಬೇಡವಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ನೇವಲ್ ಆಪರೇಷನ್ ಮತ್ತು ಏರ್ವೇ ಆಪರೇಷನ್ ಏನಿದ್ರೂ ಟೆಕ್ನಾಲಜಿ ಥ್ರೂನೇ ಆಗುತ್ತೆ. ಹೌದಾ? ಇಟ್ಸ್ ನಾಟ್ ಎ ಕಾಂಬ್ಯಾಟ್ ರೆಗ್ಯುಲೆನ್ಸ್. ನಾನು ಬಂದೂಕು ಇಟ್ಕೊಂಡೆ, ಐ ವಿಲ್ ಫೈರ್,
ಐ ವಿಲ್ ಬಿ ಎ ಗ್ರೇಟ್ ವಾರಿಯರ್, ಆ ಥರ ಅಲ್ಲ. ಸೊ ಇಲ್ಲಿ ಟೆಕ್ನಾಲಜಿ ಪ್ಲಸ್ ವಾರಿಯರ್ ಎರಡೂ ಬರಬೇಕು. ನೇವಲ್ ಆಪರೇಷನ್ ಮತ್ತು ಈಗ ಮಾರ್ಕೋಕ್ ಅಂತ ನಾನು ಹೇಳಿದ್ದೆ ನಿನ್ನೆ, ನೇವಲ್ ಆಪರೇಷನಲ್ಲಿ ಮಾರ್ಕೋಕ್ ಅಂದರೆ ಸ್ಪೆಷಲ್ ಫೋರ್ಸು. ಸೊ ಅವರು ಬಾಂಬೆ ಅಟ್ಯಾಕ್ 28 ಇದರಲ್ಲಿ 2008 ಬಾಂಬೆ ಅಟ್ಯಾಕ್ ಆಯ್ತಲ್ಲ ಹೋಟೆಲ್ ತಾಜ್, ಅದರಲ್ಲಿ ರೆಸ್ಕ್ಯೂ ಮಾಡಿದವ್ರೆ ದೇ ಆರ್ ದ ಮಾರ್ಕೋಸ್. ಸೊ ಬೆಸ್ಟ್ ಮಾರ್ಕೋಸ್ ಅನ್ನೋ ಕೇಳಿದಾಗಲೇ ಅದರ ಕಷ್ಟ ಗೊತ್ತಾಗೋದು. ಸೊ ಇಟ್ಸ್ ನಾಟ್ ಎ ಒನ್ ವಾರಿಯರ್ ಸ್ಪಿರಿಟ್, ಈ ಒಂದು ಟೆಕ್ನಾಲಜಿ ಬೇಕು. ಸೊ IoT, ಇಂಟರ್ನೆಟ್ ಆಫ್ ಥಿಂಗ್, ಡಿಜಿಟಲ್ ಏನಿದೆ ಡಿಜಿಟಲೈಸೇಷನ್, ಮಾಡರ್ನ್ ಟೆಕ್ನಾಲಜಿ ಬೇಕೇ ಬೇಕು. ಆಗಲ್ಲ ಇದನ್ನೆಲ್ಲ ಸುರೇಶ್ ಪ್ರಭು ಕಮಿಟಿ ಆನ್ ಕೋಸ್ಟಲ್ ಎಕೋ ಫ್ರೆಂಡ್ಶಿಪ್ ಅಂದರೆ ಏನು, ಪ್ಲಾಸ್ಟಿಕ್ ವೇಸ್ಟ್ ಆಗ್ತಿದೆ, ಮತ್ತು ನಾನು ಹೇಳಿದೆ ಅಲ್ಲ ಮೀನು ಅದನ್ನು ತಿಂದು ಬಿಸಾಕೋದು, ಹಾಗೆ ಯಾಕೆ ಹಾಗೆ ಮೂಳೆ ಬಿಸಾಕ್ತರು ಗೊತ್ತಿಲ್ಲ, ಹೌದಾ? ಇಟ್ ಮೇ ಬಿ ಎ ಫನ್ನಿ ವೇ. ಆ ಮೂಳೆಯಿಂದಂತೂ ಮತ್ತೆ ಜಂತು ಬರೋದಿಲ್ಲ. ಇನ್ನೊಂದು ಮೀನು ಅದನ್ನು ತಿಂದರೆ ಅದಕ್ಕೆ ಆಹಾರದಲ್ಲಿ ತೊಂದರೆ ಆಗ್ತದೆ ಅಂತ ಒಂದು ಸೆನ್ಸಿಬಲ್ ಕಲ್ಚರ್ ಬೇಕು ನಮಗೆ. ಸೊ ಅಲ್ಲಿಗೆ ಎಕೋ ಫ್ರೆಂಡ್ಲಿ ಇರಬೇಕು ಅಂತ ಸುರೇಶ್ ಪ್ರಭು ಕಮಿಟಿ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಪೋರ್ಟ್ ಆರ್ ಗೇಟ್ವೇ ಆಫ್ ಇಂಡಿಯಾ ಇಟ್ಸ್ ಎ ವೆರಿ ಸ್ಟ್ರಾಂಗೆಸ್ಟ್ ನೇಷನ್. ಒಂದು ಪೋರ್ಟ್ ವೇ ಚೆನ್ನಾಗಿತ್ತು ಅಂದರೆ ಕನೆಕ್ಟಿವಿಟಿ ಚೆನ್ನಾಗಿರ್ತದೆ ಇಂಟರ್ನ್ಯಾಷನಲ್ ಕೋಆಪರೇಷನಲ್ಲಿ. ಸೊ ಇಂಡಿಯನ್ ಎಕಾನಮಿಕ್ ಪ್ರಾಸ್ಪರಿಟಿ ನೋಡಿದಾಗ ಪೋರ್ಟ್ ವೇ ಅನ್ನೋದು ಮೈಲ್ ಸ್ಟೋನ್ ಅಂತ ಕರೀತಾರೆ. ವಾಟ್ ಯು ಮೀನ್ ಬೈ ಮೈಲ್ ಸ್ಟೋನ್ ಅಂದರೆ ಒಂದು ನೀವು ಯಾವತ್ತೇ ಯಾವುದೇ ಇಕಮಿಯನ್ನಾದರೂ ಇರಿ ಅದು ಅನ್ಕೋಗೋದಿಲ್ಲ ಅಂತ. ಸೊ ದಿಸ್ ಇಸ್ ದ ಮೈಲ್ ಸ್ಟೋನ್. ಆ್ಯಂಡ್ ಇದು ಇಂಟರ್ನ್ಯಾಷನಲ್ಗೂ ನ್ಯಾಷನಲ್ಗೂ ಕೋಆರ್ಡಿನೇಷನ್ ಬ್ರಿಡ್ಜ್ ಥರ ಕೆಲಸ ಮಾಡುತ್ತೆ. ಸೊ ಇಟ್ ಆ್ಯಕ್ಟ್ ಆಸ್ ಎ ಬ್ರಿಡ್ಜ್ ಆಫ್ ಎಕನಾಮಿಕ್ ಗ್ರೋತ್ ಅದಕ್ಕೆ ಕರೀತಾರೆ. ಒಂದೊಂದು ಸೆಂಟೆನ್ಸಿಗೂ ಅದರಾಗೆ ಮೀನಿಂಗ್ ಇದೆ. ಗ್ರೀನ್ ಪೋರ್ಟ್ಸ್ ಎನ್ಶೂರ್ ಸಸ್ಟೈನಬಲ್ ಬ್ಲೂ ಎಕಾನಮಿ. ವಾಟ್ ಯು ಮೀನ್ ಬೈ ಬ್ಲೂ ಎಕಾನಮಿ? ಫಿಶರೀಸ್ ಇಂಡಸ್ಟ್ರಿ, ಹೌದಾ? ನಮ್ಮಲ್ಲಿ ಎಕನಾಮಿಕ್ ಕಾರಿಡಾರಿಗೆ ಇಷ್ಟರಲ್ಲೇ ನಾವು ಫಿಶರೀಸ್ ಮಾಡಬೇಕು, ಅಥವಾ ನಾವೇನಾದರೂ ಎಕ್ಸ್ಕ್ಲೂಸಿವಲ್ಲಿ ಫೈಂಡ್ ಔಟ್ ಮಾಡ್ತೀನಿ ಅಂದರೆ ಇಷ್ಟರಲ್ಲೇ ಮಾಡಬೇಕು. ಸೊ ಆ ಥರ. ಸೊ ಇಡೀ ಚಾಪ್ಟರಲ್ಲಿ ನಿಮಗೆ ಗೊತ್ತಾಯ್ತೇನೆಂದರೆ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫ್ರಾಸ್ಟ್ರಕ್ಚರ್. ಇದನ್ನು ಜನರಲ್ ಸ್ಟಡೀಸ್ 3 ಕೇಳ್ತಾರೆ. ಈಗ ರೋಡ್ವೇ, ಪೋರ್ಟ್ವೇ, ಏರ್ವೇ, ಆ ಒಂದು ವಿಂಗಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಬರ್ಬೋದು. ಸಾಗರಮಾಲಾ ಪ್ರಾಜೆಕ್ಟನ್ನು ತುಂಬ ಚೆನ್ನಾಗಿ ನೋಡಿ. ಮಲ್ಟಿ ಕಾರಿಡಾರ್ ಪ್ರಾಜೆಕ್ಟ್ ಅಂತ ಒಂದು ಹೆಸರಿಗೆ ಅದನ್ನು ನೋಡಿ, ಮತ್ತು ಕಾಲಾಗನ್ ಪ್ರಾಜೆಕ್ಟ್ ಅಂತ ಅದು ಪ್ಲಸ್ ಈ ಒಂದು ಚಾಪ್ಟರ್. ಸೊ ಇಟ್ ಈಸ್ ಇಂಪಾರ್ಟೆಂಟ್. ನಿಮಗೆ ಯೂಶ್ವಲಿ 15 ಮಾರ್ಕರ್ ಅಥವಾ 10 ಮಾರ್ಕರಲ್ಲಿ ಕೇಳ್ತಾರೆ. ಈಗ ಏನಿದೆ ಅಂತ ಒಂದು ಥ್ಯಾಂಕ್ ಯು.